ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ನಾನು ಭೀಮನಗೌಡ ಬಸನಗೌಡ ಪಾಟೀಲ್, ಆದರೆ ನನ್ನ ಕ್ಷೇತ್ರದ ಜನ ಗುರುತಿಸೋದು ರಾಜುಗೌಡ ಪಾಟೀಲ್. ದೇವರಿಪ್ಪರಿಗೆ ಮತಕ್ಷೇತ್ರ, ಬಿಜಾಪುರ ಜಿಲ್ಲೆ. ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಪಾಟೀಲ್ ಅವರು ಕ್ಷೇತ್ರನ ನಿರ್ಲಕ್ಷಿಸಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಕೈಗೊಂಡಿಲ್ಲ. ಆದರೆ ನಮ್ಮ ಕ್ಷೇತ್ರದ ಜನ ಒಂದು ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಸ್ಪಂದನೆ ಮಾಡುವಂಥವ, ನಮ್ಮ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ಕೂ ಸ್ಪಂದನೆ ಮಾಡುವಂಥ ಅಭ್ಯರ್ಥಿಯನ್ನು ಬಯಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮಾಡಿದಂಥ ಕಾರ್ಯಗಳು ಏನೋ ಒಂದು ವೃದ್ಧಾಪ್ಯ ವೇತನ ಇರ್ಬೋದು, ರೈತರಿಗೆ, ಚಿಕ್ಕ ರೈತರಿಗೆ ಸೀದಾ ಅವರಿಗೆ ಅಕೌಂಟಿಗೆ ಹೋಗಿ ಜಮಾ ಆಗುವಂಥ ಒಂದು ಯೋಜನೆ, ಚಿಕ್ಕ ರೈತರಿಗೆ ಸಹಾಯಧನ ಕೊಡುವಂಥದ್ದು ಇರ್ಬೋದು, ಸಾಲ ಮನ್ನಾ ಇರ್ಬೋದು, ಭಾಗ್ಯಲಕ್ಷ್ಮಿ ಬಾಂಡ್ ಇರ್ಬೋದು. ಅದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷ ಬೇಕು, ಯಡಿಯೂರಪ್ಪರ ನಾಯಕತ್ವ ಬೇಕು ಅನ್ನೋಂಥದ್ದು ಎಲ್ಲ ನಮ್ಮ ಮತದಾರ ಪ್ರಭುಗಳಲ್ಲಿ ಒಂದು ಅಭಿಪ್ರಾಯ ಇದೆ. ನಾವು ಹಳ್ಳಿಯಲ್ಲಿ ಕ್ಯಾನ್ವಾಸಿಂಗ್ ಹೋದಾಗ ಮೊದಲು ನಾನು BJPಯಾಗಿದ್ದೆ. ಆ BJPಯನ್ನು ಬಿಟ್ಟು KJPಗೆ ಬಂದು ಏನು ಪಾರ್ಟಿ ಸಂಘಟನೆಯನ್ನು ಮಾಡಿದ್ವಿ. ಅವಾಗ ಹಳ್ಳಿಗೆ ಹೋದಾಗ ಎಲ್ಲರೂ ಒಂದೇ ಮಾತು ಹೇಳೋದು, ಇಲ್ಲ ನಾವು ಯಡಿಯೂರಪ್ಪಗೆ ಓಟ್ ಹಾಕ್ತೀವಿ. ಅಂದರೆ ಅವರು KJP ಅನ್ನೋಕ್ಕಿಂತ ಯಡಿಯೂರಪ್ಪನಿಗೆ ಓಟ್ ಕೊಡ್ತೀನಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಮತದಾರ ಬಾಂಧವರು, ಅದರಾಗ ಹೆಚ್ಚಾಗಿ ಎಲ್ಲ ಮಹಿಳೆಯರು ಹೆಚ್ಚಾಗಿ KJPಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಒಳ್ಳೆಯ ಸಂಘಟನೆ. ಈಗ ಇದನ್ನೆಲ್ಲ ನೋಡಿದರೆ ಬರುವಂಥ ದಿನಮಾನದಾಗ KJP ಪಕ್ಷ ಒಳ್ಳೆಯ ಬಹುಮತದಿಂದ ರಾಜ್ಯದಲ್ಲಿ ಹೊರಹೊಮ್ಮತೈತಿ. ಆಮ್ಯಾಗ ನಮ್ಮ ಯಡಿಯೂರಪ್ಪ ಸಾಹೇಬ್ರದ್ದು ಒಳ್ಳೆಯ ಸಾಧನೆ ಅಂದ್ರೆ ಜಲ ನೀರು ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು ಒಂದು ಏನು ಇಟ್ಕೊಂಡು ಹೊಂಟಿದ್ದಾರೆ, ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗಾಕತ್ತೈತಿ. ಅದರ ಜೊತೆಗೆ ಎಲ್ಲ ಸಮುದಾಯದವರು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, SC ST ಮೋರ್ಚಾ, SC ST ಎಲ್ಲ ವರ್ಗದ ಜನ, ಹೆಚ್ಚಾಗಿ ರೈತ ಅಪ್ಪಿ ಜನ, ಹಳ್ಳಿಯವರು ಎಲ್ಲರೂ ಯಡಿಯೂರಪ್ಪ ಸಾಹೇಬರ ನಾಯಕತ್ವ ಹಾಗೂ KJP ಪಕ್ಷವನ್ನು ಬಯಸ್ತಾ ಇದ್ದಾರೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಗೆಲುವು ಖಚಿತ ಅಂತ ಹೇಳಿ ನಾವು